ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಆಗಿರೋಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಒಂದು ಡಿಸೈನ್ಗೆ 10mm ನೀಡಲ್ನ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮ್ಗೆ ಬೇಗ ಬರುತ್ತೆ. ಹಾಗೆ ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇದ್ದೀನಿ. ನೀವೇನಾದರೂ ಸಾರಿಗೆ ಹಾಕೋದಿದ್ರೆ ಪಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಒಂದು ಸತಿ ಲಾಕ್ ಮಾಡಿ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ನಾನು ಯಾವಾಗ್ಲೂ 2 ಟೈಮ್ಸ್ ಲಾಕ್ನ ಮಾಡ್ಕೋತೀನಿ. ಅಲ್ಲಿಂದ ಕುಚ್ಚಿಗೆ ಸ್ಪೇಸ್ ಬಿಡಬೇಕು. ಸೊ 4 ಚೈನ್ ಅಥವಾ 5 ಚೈನ್ ನಿಮಗೆ ಯಾವ ರೀತಿ ಬೇಕು ಅನಿಸುತ್ತೋ ಸೊ ಅದನ್ನು ನೀವು ಹಾಕ್ಬೋದು. ನಾನಿಲ್ಲಿ 5 ಚೈನ್ನ ಹಾಕೋತೀನಿ. ಸೊ ಇಲ್ಲಿ ನಾನು 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಬಟ್ಟೆನಾಗಲಿ ಸೂಜಿನಾಗಲಿ ಎಲ್ಲೂ ಮೂವ್ ಮಾಡೋದಕ್ಕೆ ಹೋಗ್ಬೇಡಿ. ನೀಟಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಅಲ್ಲಿಂದ ಮತ್ತೆ ನಾನು 4 ಚೈನ್ನ ಹಾಕ್ಕೋತಾ ಇದ್ದೀನಿ. ಕುಚ್ಚಿಗೆ 5 ಚೈನ್, ಅದಾದಮೇಲೆ 4 ಚೈನ್, 4 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಅಲ್ಲಿಂದ 6 ಚೈನ್ನ ಹಾಕ್ಕೋಬೇಕು. 6 ಚೈನ್, 6 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೊಳ್ಳಿ ಫಸ್ಟು. ಸೊ ಅಲ್ಲಿಂದ 2 ಪಾಯಿಂಟ್ ಆಗೋಷ್ಟು ಅಥವಾ 1 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಇದನ್ನು ಲಾಕ್ ಮಾಡ್ಕೋಬೇಕು. 2 ಪಾಯಿಂಟ್ ಆಗೋಷ್ಟು ಒಳಗೆ ಲಾಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಯು ಶೇಪಲ್ಲಿ ಬರುತ್ತೆ. ಸೊ ಇದಾದರೆ ಸ್ವಲ್ಪ ಫ್ಲ್ಯಾಟಾಗಿ ಬರುತ್ತೆ. 1 ಚೈನ್ ಮಾತ್ರ ಒಳಗೆ ಲಾಕ್ ಮಾಡಿದರೆ ಸೊ ಅಷ್ಟೇ ವ್ಯತ್ಯಾಸ. ಸೊ ಇಲ್ಲಿ ನಾನು ಯು ಶೇಪ್ ಬರೋವಾಗ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ 4 ಚೈನ್ ಹಾಕಿ ನಾನು ಬಟ್ಟೆಗೆ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ 5 ಚೈನ್. ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅಂದರೆ ಆ 5 ಚೈನ್ ಇದ್ದ ಕಡೆಯಲ್ಲಿ ಕೂಡ 4 ಚೈನೇ ಹಾಕೋಬೋದು. ನಾನಿಲ್ಲಿ 5 ಚೈನ್ ಹಾಕಿದ್ದೀನಲ್ವ, ಸೊ ಈ ಪ್ಲೇಸಲ್ಲಿ ನೀವು ಕೂಡ 4 ಚೈನ್ನೇ ಹಾಕ್ಕೋಬೋದು. ಸೊ ಈಸಿ ಆಗುತ್ತೆ ನಿಮಗೆ. ಸೊ ಅಲ್ಲಿಂದ 5 ಚೈನ್ ಆದ ನಂತರ ಮತ್ತೆ 4 ಚೈನ್, ಮತ್ತು ಅಲ್ಲಿಂದ 4 ಚೈನ್ ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ನ ಮಾಡ್ಕೋಬೇಕು. ಫೋರ್ ಚೈನ್ ಆದ ನಂತರ ಮತ್ತೆ ನಾವು ಅಲ್ಲಿಂದ 6 ಚೈನ್ನ ಹಾಕೋಬೇಕು. 4 ಚೈನ್ ಆದ ನಂತರ 6 ಚೈನ್, 6 ಚೈನ್ನ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿದೆ. ಈಗ ತಾನೇ ನೀವು ಕಲ್ತಿದ್ದೀರಾ ಅಂತ ಅಂದರೆ ಈಸಿಯಾಗಿ ಇದನ್ನು ಹಾಕ್ಕೋಬೋದು. ಸೊ 6 ಚೈನ್ ಹಾಕಿ 1-2 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಲಾಕ್ ಮಾಡಿದ ನಂತರ ಮತ್ತೆ ನಾವು ಅಲ್ಲಿಂದ 4 ಚೈನ್ನ ಹಾಕ್ಕೋಬೇಕು. 4 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಕೌಂಟ್ಸ್ಗಳು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ 5 4 6 4 5, 5 4 6 ಮತ್ತು 4 5. ಓಕೆ, ನಿಮಗೆ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ 5 5 ಹಾಕಿದ ನಂತರ ನೀವು 4 ಚೈನ್ನ ಬೇಕಾದರೂ ಹಾಕ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ವಿಡಿಯೋ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ, ಅಂದರೆ ವಿಡಿಯೋನೇ ಆಗಲಿಲ್ಲ. ಸೊ ಹಾಗಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಲ್ಲಿಂದ ನೋಡಿ ಇಲ್ಲಿ ಒಂದು ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಂಡಲ್ಲ, ನೆಕ್ಸ್ಟಿಂದ ಹೇಳ್ತೀನಿ. ಸೊ ಅಲ್ಲಿ 5 ಚೈನಲ್ಲಿ ಲಾಕ್, ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ನೀವು ಲಾಕ್ ಅಂದ್ಕೊಳ್ಳಿ. ಇದನ್ನು ಸ್ಟಾರ್ಟಿಂಗ್ ಮಾಡ್ತೀವಲ್ಲ, ಸೊ ಅದೇ ಲಾಕ್ ಅಂದ್ಕೊಳ್ಳಿ. ಸೊ ಇಲ್ಲಿಂದ ನಾವು 5 ಚೈನ್ ಹಾಕಬೇಕು. ಸ್ಟಾರ್ಟಿಂಗಲ್ಲಿ 5 ಚೈನ್ ಇದ್ದಲ್ಲಿ 5 ಚೈನ್ನ ಹಾಕ್ಕೋಬೇಕು.
5 ಚೈನ್ ಇದ್ದಲ್ಲಿ 5 ಚೈನೇ ಇದ್ದಲ್ಲಿ 5 ಚೈನೇ ಹಾಕೋಬೇಕು ಸ್ಟಾರ್ಟಿಂಗು. ಓಕೆ, 5 ಚೈನ್ ಇದ್ದಲ್ಲಿ 5 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಸೇಮ್ ಸ್ಟಾರ್ಟಿಂಗಲ್ಲಿ ಆರ್ಚನ್ನ ಯಾವ ರೀತಿ ಮಾಡಿದ್ನೋ ಸೊ ಅದೇ ರೀತಿ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಏನು ಚೇಂಜಸ್ ಇಲ್ಲ. ಸೊ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಕೋಬೋದು. ನೆಕ್ಸ್ಟ್ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ, ಎರಡನೇ ಸಿಂಗಲ್ ಕ್ರೋಶ, ಅಂದರೆ 5 ಚೈನ್ ಆದ ತಕ್ಷಣ ಲಾಕ್ ಮಾಡ್ತೀವಲ್ಲ, ಅದ್ರ ನಂತರದ 4 ಚೈನ್ಗೆ ನಾವು 2 ಸತಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 2 ಸತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ನೀಡಲ್ಗೆ 2 ಸತಿ ದಾರಾನ ತಗೋಬೇಕು. 2 ಸತಿ ದಾರಾನ ತಗೊಂಡು 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಒಂದು ಮಾಡ್ಕೋಬೇಕು, ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಕಂಬನ ಇಲ್ಲಿ ಮಾಡ್ಕೋತಾ ಇರುವಂಥದ್ದು, ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇರುವಂಥದ್ದು ನಾನು. ಇದೇ ರೀತಿ ನಾನು ಇಲ್ಲಿ ಫಸ್ಟ್ ಮಾಡಿದ್ನಲ್ಲ ಅದೇ ರೀತಿ ಕಂಪ್ಲೀಟ್ ಮಾಡ್ತೀನಿ. ಈ ಒಂದು 6 ಚೈನ್ ಗ್ಯಾಪ್ಗೆ ನಾನಿಲ್ಲಿ ಒಟ್ಟು 14 ಕಂಬಗಳನ್ನ ಮಾಡ್ಕೋತೀನಿ. ಓಕೆನಾ, 14 ಕಂಬಗಳ ಆದಮೇಲೆ ನೆಕ್ಸ್ಟ್ 4 ಚೈನ್ಗೆ 2 ಸತಿ ಸಿಂಗಲ್ ಕ್ರೋಶ, ಅಂದರೆ ಒಂದು ಸತಿ ಆರ್ಚ್ ಎಂಡ್ ಮಾಡ್ಕೋಬೇಕು, ಹಾಗೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ 5 ಚೈನ್ ಹಾಕಿ 5 ಚೈನ್ ಇದ್ದಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನ್ಗೆ 2 ಸತಿ ಸಿಂಗಲ್ ಕ್ರೋಶ, ಮತ್ತು 14 ತ್ರಿಬಲ್ ಕ್ರೋಶ ಕಂಬ ಹಾಕಿ 4 ಚೈನ್ ಒಳಗಡೆ 2 ಸತಿ ಸಿಂಗಲ್ ಕ್ರೋಶ, 5 ಚೈನ್ ಇದ್ದಲ್ಲಿ 5 ಚೈನ್. ಸೊ ಇಷ್ಟೇ ಸಿಂಪಲ್ ಆಗಿರೋ ಡಿಸೈನು. ಸೊ ಇದಕ್ಕೆ ಸೆಕೆಂಡ್ ಸ್ಟೆಪ್ ಇದೆ, ಇನ್ನೂ ಒಂದು ಸ್ಟೆಪ್ನ ಮಾಡ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಮಾಡೋಕ್ಕೆ ನಾನು ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ನ ಮಾಡಿರ್ತೀವಲ್ಲ, ಸೊ ಅಲ್ಲಿ ಮತ್ತೆ 2 ಸತಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು 5 ಚೈನ್ ಇದ್ದಲ್ಲಿ 5 ಚೈನ್ ಹಾಕೋಬೇಕು. 5 ಚೈನ್ ಇದ್ದಲ್ಲಿ 5 ಚೈನ್ನ ಹಾಕೋಬೇಕು. ಇಲ್ಲಿ ಈ 5 ಚೈನಲ್ಲಿ ನಾನು ಆಗಲೇ ಹೇಳಿದಾಗೆ ಕುಚ್ಚು ಬರುತ್ತೆ. ನೀವು 5 ಚೈನ್ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಇಲ್ಲಿ ಈ ಪ್ಲೇಸಲ್ಲಿ ಕೂಡ ನೀವು 4 ಚೈನ್ನೇ ಹಾಕ್ಕೊಂಡು ಬೇಸ್ ಲೈನಿಂದನೇ 4 ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ. 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಹಾಕ್ಕೊಳ್ಳಿ. ಸೊ ಇದೇ ರೀತಿ ನೀವು ಮಾಡ್ಕೋಬೋದು. ಅಲ್ಲಿಂದ ನೀಡಲ್ಗೆ ಒಂದು ಸತಿ ದಾರ ತಗೊಂಡಿದ್ದೀನಿ, ಮೊದಲನೇ ಮತ್ತು ಎರಡನೇ ಕಂಬ. ಅಲ್ಲಿ ನಾವು 6 ಚೈನ್ ಗ್ಯಾಪಲ್ಲಿ ಒಟ್ಟು 14 ಕಂಬಗಳನ್ನ ಮಾಡಿದ್ದೀವಲ್ಲ, ಅದರಲ್ಲಿ ಮೊದಲನೇ ಮತ್ತು ಎರಡನೇ ಕಂಬದ ಮಿಡ್ಲಿಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಈಗ ಮತ್ತೆ ನೀಡಲ್ಗೆ ದಾರ ಸುತ್ತಿ ಅದೇ ಪ್ಲೇಸಲ್ಲಿ, ಅಂದರೆ 2 ಕಂಬಗಳ ಮಧ್ಯೆ ದಾರ ತಗೊಬಂದು ನಾವಿಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು. ಒಂದೇ ಗ್ಯಾಪಲ್ಲಿ ನಾವಿಲ್ಲಿ 3 ಸತಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಈ ಒಂದು ಡಿಸೈನ್ಗೆ. ಸೊ ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಅಲ್ಲಿಂದ ಒಂದು ಸತಿ ದಾರ ತಗೋಬೇಕು. 3 ಕಂಬಗಳನ್ನ ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಇರೋ 3 ಕಂಬಗಳನ್ನ ಸ್ಕಿಪ್ ಮಾಡಿ 3 ಮತ್ತು ಅಂದರೆ 3, 4, 5 ಮತ್ತು 6ನೇ ಕಂಬದ ಮಧ್ಯೆ ಹೋಗಿ ದಾರ ತಗೊಬಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು 1 ಮತ್ತು 2ರ ಕಂಬಗಳ ಮಧ್ಯೆ ಹೋಗಿದ್ದೀವಲ್ಲ, ಸೊ ನೆಕ್ಸ್ಟ್ 3 ಕಂಬನ ಸ್ಕಿಪ್ ಮಾಡಿಕೊಂಡು 3 ಕಂಬನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಕಂಬಗಳ ಮಧ್ಯೆ ನಾವಿಲ್ಲಿ 3 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ಸ್ವಲ್ಪ ದಾರನ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ನೆಕ್ಸ್ಟ್ 3 ಕಂಬಗಳನ್ನ ಸ್ಕಿಪ್ ಮಾಡ್ಕೋಬೇಕು. ನೆಕ್ಸ್ಟ್ 3 ಕಂಬಗಳನ್ನ ಸ್ಕಿಪ್ ಮಾಡಿಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ತುಂಬಾ ಈಸಿಯಾಗಿದೆ ಈ ಒಂದು ಡಿಸೈನು.
ನೋಡಿ ಇಲ್ಲಿ 3 ಕಂಬಗಳಾದ ತಕ್ಷಣ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ, ಅಲ್ಲಿಂದಲೇ ನೀಡಲ್ಗೆ ಒಂದ್ಸತಿ ದಾರ ತಗೊಂಡು ಮತ್ತೆ 3 ಕಂಬನ ಸ್ಕಿಪ್ ಮಾಡ್ಕೋಬೇಕು. ಮತ್ತೆ 3 ಕಂಬನ ಸ್ಕಿಪ್ ಮಾಡಿ ಸ್ಪೇಸ್ ಇರುತ್ತಲ್ವ, ನೀಟಾಗಿ ಕಾಣಿಸುತ್ತೆ 2 ಕಂಬಗಳ ಮಧ್ಯೆ. ಆ 2 ಕಂಬದ ಮಧ್ಯೆ ಹೋಗಿ 3 ಸತಿ ಒಂದೇ ಪಾಯಿಂಟಲ್ಲಿ ನಾವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತೆ ಒಂದು ದಾರ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಒಂದ್ಸತಿ ದಾರ ತಗೋಬೇಕು. ಮತ್ತೆ 3 ಕಂಬಗಳನ್ನ ಸ್ಕಿಪ್ ಮಾಡಿ 3 ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಸೇಮ್ ಪಾಯಿಂಟಿಗೆ ಮತ್ತೆ 3 ಕಂಬಗಳನ್ನ ಮಾಡ್ಕೋಬೇಕು. 3 ಕಂಬಗಳ ಆದ ನಂತರ ಅಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಂದರೆ ಆರ್ಚನ್ನ ನಾವಿಲ್ಲಿ ಎಂಡ್ ಮಾಡ್ಕೋಬೇಕು. ನೋಡ್ಬೋದು ನೀವು ಡಿಸೈನ್ ಹೇಗೆ ಬಂದಿದೆ ಅಂತ. ಅಲ್ಲಿಂದ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಒಂಚೂರು ಫೋಲ್ಡ್ ಆಗಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ನೀಟಾಗಿ ನಿಲ್ಲುತ್ತೆ ಇದು ಡಿಸೈನು. ಯು ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಈ ಒಂದು ಡಿಸೈನ್ನ ಟ್ರೈ ಮಾಡಿ. ಸೊ ಅಲ್ಲಿಂದ ಮತ್ತೆ ನೀಡಲ್ಗೆ ಒಂದ್ಸತಿ ದಾರ ತಗೊಂಡು ಮೊದಲ ಒಂದು ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಕಂಬಗಳ ಮಧ್ಯೆ ಹೋಗಿ ದಾರ ತಗೊಬರಬೇಕು. 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತೆ ಅದೇ ಪಾಯಿಂಟಿಗೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬ. ಒಂದೇ ಪಾಯಿಂಟಿಗೆ ಇಲ್ಲಿ ನಾವು ಒಟ್ಟು 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆ ಕಂಬಗಳು ಆದ ತಕ್ಷಣ ಸ್ವಲ್ಪ ದಾರನ ಮೇಲೆ ಎತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂತಹ ಬೀಡ್ಸ್ ಮ್ಯಾಟ್ ಫಿನಿಶಿಂಗ್ ಕಾಪರ್ ಕಲರ್ ಬೀಡ್ಸ್ ಇದು. ಸೊ ಇದನ್ನು ಆರಿ ವರ್ಕ್ಗೆಲ್ಲ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅಲ್ಲಿಂದ ಬೀಡ ಆ್ಯಡ್ ಮಾಡ್ಕೊಂಡ ನಂತರ ಮತ್ತೆ 3 ಕಂಬಗಳನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬಗಳ ಮಧ್ಯೆ ಹೋಗಿ ದಾರ ತಗೊಬಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ದಾರ ಸುತ್ತಿ ಒಂದೇ ಪಾಯಿಂಟಲ್ಲಿ ನಾವು 3 ಸತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 3 ಸತಿ ಡಬಲ್ ಕ್ರೋಶೆ ಕಂಬ ಆದ ತಕ್ಷಣ ಸ್ವಲ್ಪ ದಾರನ ಮೇಲೆ ಎತ್ತಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ನೀಡಲ್ಗೆ ಒಂದ್ಸತಿ ದಾರ ಸುತ್ಕೋಬೇಕು. 3 ಕಂಬಗಳನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಕಂಬಗಳ ಮಧ್ಯೆ ಹೋಗಬೇಕು. ದಾರ ತಂದು 2ರಲ್ಲೊಂದು ಡಬಲ್ ಕ್ರೋಶೆ ಕಂಬ. ನೋಡಿ ಇಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗಾದರೂ ಕ್ರೋಶೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ನ ಮಾಡ್ಬೋದು. ಇಲ್ಲಿ ನಾನು ಒಂದು ಬೀಡ್ ಹಾಗೆ 3 ಡಬಲ್ ಕ್ರೋಶೆ ಕಂಬ, ಒಂದು ಬೀಡ್ 3 ಡಬಲ್ ಕ್ರೋಶೆ ಕಂಬ ಈ ರೀತಿಯಾಗಿ
ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಯಾಕೋ ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ವಾಯ್ಸ್ ಕೂಡ ಬ್ರೇಕ್ ಆಗ್ತಾ ಇದೆ, ಹಾಗೆ ಜಾಸ್ತಿ ಲೌಡ್ ವಾಯ್ಸಲ್ಲಿ ಮಾತಾಡೋದಕ್ಕಾಗ್ತಾ ಇಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಸ್ವಲ್ಪ ಕ್ಲಿಯರಾಗಿ ನೋಡಿದ್ರೆ ಅಂತ ಅಂದರೆ ಡಿಸೈನ್ ಸ್ವಲ್ಪ ಅರ್ಥ ಆಗುತ್ತೆ ನಿಮಗೆ ಯಾವ ರೀತಿ ಇದೆ ಅಂತ. 3 ಕಂಬಗಳು ಆದ ತಕ್ಷಣ ಲಾಸ್ಟಲ್ಲಿ ನಾವಿಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡು ನೋಡಿ, ಡಿಸೈನ್ ನೋಡಿ ಈ ರೀತಿ ಬರುತ್ತೆ. ಒಂಚೂರು ಕೂಡ ಫೋಲ್ಡ್ ಅನ್ನೋದು ಆಗೋದಿಲ್ಲ, ರಿಂಕಲ್ಸ್ ಕೂಡ ಬರೋದಿಲ್ಲ. ನೀವು ನೀಟಾಗಿ ಲಾಕ್ಗಳನ್ನೇ ಮಾಡಿದ್ರೆ ಎಲ್ಲೂ ರಿಂಕಲ್ಸ್ ಬರೋಲ್ಲ, ಬೆಂಡ್ ಬರೋಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಹಾಗೆ ಈಸಿಯಾಗೆ ಮಾಡಿ ಮುಗಿಸ್ಬೋದು ಈ ಒಂದು ಡಿಸೈನನ್ನು. ಒಂದ್ಸತಿ ಈ ಡಿಸೈನ್ನ ಟ್ರೈ ಮಾಡಿ, ಹಾಗೆ ಯಾವ ರೀತಿ ಬಂದಿದೆ ಡಿಸೈನು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾರಿಗಾದ್ರೂ ಕ್ರೋಶಾ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಕ್ಲಾಸಿಗೆ ಜಾಯಿನ್ ಆಗಿ. ಈ ಒಂದು ಡಿಸೈನ್ಗೆ ನಾನು 150 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಒಂದು ಅರ್ಜಿಗೆ ಒಂದು ಕುಚ್ಚು, ಇನ್ನೊಂದಕ್ಕೆ ಇನ್ನೊಂದು ಕುಚ್ಚಿಗೆ ಕಲರ್ನ ಕಟ್ಟಿದ್ದೀನಿ. ಸೊ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಡಿಸೈನಿಗೆ 550ಇಂದ 650 ತನಕ ಚಾರ್ಜ್ ಮಾಡ್ಬೋದು. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡಿ. ಥ್ಯಾಂಕ್ ಯು.